ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರನ್ನು ಏಕಾಏಕಿ ಇವತ್ತು ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಕುಟುಂಬಸ್ಥರು ಇಬ್ಬರ ಜೋಡಿಯನ್ನು ನೋಡಿ ಹಾಡಿ ಹೊಗಳಿರುವಂಥ ವಿಚಾರ ಸದ್ಯ ಇದು ಎಲ್ಲೋ ಒಂದು ಕಡೆ ಖುಷಿಯಾದ ವಿಚಾರ ಕೂಡ ಹೌದು ಅಭಿಮಾನಿಗಳಿಗೆ. ಸ್ನೇಹಿತರೆ, ಏನಾಯಿತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಈ ವಿಡಿಯೋ ನೋಡ್ಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಇಬ್ಬರು ಕೂಡ ಭಾಳ ಒಂದು ಸಖತ್ ಎಂಟರ್ಟೈನ್ಮೆಂಟ್ ನೀಡಿದಂಥ ಸ್ಪರ್ಧಿ ಕೂಡ ಆಗಿದ್ದರು. ಬಿಗ್ ಬಾಸ್ ಮನೆಯೊಳಗೆ ಯಾರೂ ಮೋಡಿ ಮಾಡಿದಂತಹ ಒಂದು ಅಧ್ಯಾಯವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಗಿಲ್ಲಿ ಮತ್ತು ಕಾವ್ಯ. ಇವರಿಬ್ಬರ ಜೋಡಿಯನ್ನು ಅಷ್ಟು ಜನ ಹಚ್ಚಿ ಮೆಚ್ಚಿಕೊಂಡಿರುವಂಥದ್ದು ಸಖತ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಾಗಿರ್ಬೋದು, ಎಲ್ಲವೂ ನೀವು ನೋಡಿರ್ತೀರ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಇದ್ದಂತಹ ಕ್ಷಣ, ಇದ್ದಂತಹ ಸ್ನೇಹ, ಇದ್ದಂತಹ ಹೊಂದಾಣಿಕೆ ಯಾವ ಜೋಡಿಯಲ್ಲಿಯೂ ಕೂಡ ಕಾಣಿಸ್ತಿಲ್ಲ. ಹಾಗಾಗಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ಗಣ ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಆತ್ಮೀಯತೆ ಭಾಳ ಇಷ್ಟ ಆಗಿದೆ. ಸದ್ಯ ಒಂದು ಫ್ಯಾಮಿಲಿ ರೌಂಡ್ನಲ್ಲಿ ಕೂಡ ಕಾವ್ಯ ಮತ್ತು ಗಿಲ್ಲಿಯವರ ಕುಟುಂಬಸ್ಥರು ಒಬ್ಬರಿಗೊಬ್ಬರು ಕೂಡ ಸಪೋರ್ಟಿವಿಟಿಯನ್ನು ಮಾಡಿದರು. ಸೊ ಗಿಲ್ಲಿಯವರ ಅಪ್ಪ ಅಮ್ಮ ಹಾಗೆ ಕಾವ್ಯ ಅವರ ತಮ್ಮ ಮತ್ತು ಅಮ್ಮ ಇಬ್ಬರು ಕೂಡ ಬಂದಿರುವಂಥ ಸನ್ನಿವೇಶ ಯಾವ ರೀತಿ ಇತ್ತು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಸೊ ಯಾವುದೇ ವಿಚಾರದಲ್ಲೂ ಯಾವುದೇ ಸನ್ನಿವೇಶದಲ್ಲೂ ಕೂಡ ಇಬ್ಬರು ಕೂಡ ಬಿಟ್ಕೊಡಬೇಡಿ ಅನ್ನೋ ಮಾತೇ ಹೊರತು ಅವರನ್ನು ಬಿಟ್ಟು ನೀವು ಆಟ ಆಡಿ ನಿಮ್ಮ ಆಟವನ್ನು ಅನ್ನುವಂಥ ವೈಯಕ್ತಿಕ ವಿಚಾರ ಯಾರು ಕೂಡ ಪ್ರಶ್ನೆ ಮಾಡಿರಲಿಲ್ಲ. ಸೊ ವೈಯಕ್ತಿಕವಾಗಿ ಇಬ್ಬರು ಕೂಡ ಸಖತ್ತಾಗಿ ಒಂದು ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ಇವರಿಬ್ಬರ ಜೋಡಿಗಳಿಗೆ ಅದೆಷ್ಟೋ ಮಂದಿ ಹರಕೆಗಳನ್ನು ಒತ್ಕೊಬಿಟ್ಟಿದ್ದಾರೆ ಈ ಜೋಡಿ ಮದುವೆ ಆಗಲಿ ಅಂತ. ಅದೆಷ್ಟೋ ಅಭಿಮಾನಿಗಳು ಈ ಜೋಡಿ ಸಖತ್ತಾಗಿದೆ ಅಂತ ಹಾಡಿ ಹೋಗಲಿದ್ದಾರೆ. ಎಂತಹ ವಿಚಾರದಲ್ಲೂ ತನ್ನ ಕುಟುಂಬಸ್ಥರು ಮಾತನಾಡೋದು ಇದೆಯಲ್ಲ, ಅದು ಭಾಳ ಇಂಟ್ರೆಸ್ಟಿಂಗ್. ಹಾಗಾಗಿ ಕಾವ್ಯ ಮತ್ತು ಗಿಲ್ಲಿ ಅವರ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಕುಟುಂಬಸ್ಥರು ಇವರಿಬ್ಬರ ಒಂದು ಜೋಡಿಯನ್ನು ನೋಡಿ, ಇವರಿಬ್ಬರ ಒಂದು ನಡವಳಿಕೆ ಸ್ನೇಹವನ್ನು ನೋಡಿ ಹಾಡಿ ಹೊಗಳಿದ್ದಾರೆ. ನೋಡಿದ್ರಲ್ಲ, ಇಷ್ಟು ಮುದ್ದಾಗಿರುವಂತಹ ಜೋಡಿಗಳಿಗೆ ಇದಿಷ್ಟು ಪ್ರಶಂಸೆಗಳು ಸಿಗ್ತಾ ಇದೆ ಅಂದರೆ ನಿಜಕ್ಕೂ ದೇವರ ಮೇಲೆ ಇವರ ಮೇಲೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋದರೆ ನಿಜಕ್ಕೂ ಒಳ್ಳೆಯ ಲಕ್ಷಣಗಳು ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವರ ಮದುವೆ ವಿಚಾರ ಆಗಿರ್ಬೋದು, ಇವರ ಸಿನಿಮಾ ಜರ್ನಿ ಆಗಿರ್ಬೋದು, ಎಲ್ಲವೂ ಕೂಡ ಸುಖಕರವಾಗಿರ್ಬೋದು. ಆದ್ದರಿಂದ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಒಂದು ಶ್ರಮ ಹಿಂದೆ ಸಪೋರ್ಟಿವಿಟಿ ಇರಬೇಕು. ಹಾಗಾಗಿ ಇವೆರಡೂ ವ್ಯಕ್ತಿಗಳ ನಡುವೆ ನಾವು ಒಡನಾಟವನ್ನು ಹೊಂದಿರ್ತೀವಿ. ಹಾಗಾಗಿ ಇಬ್ಬರ ನಡುವೆ ಇದ್ದಂಥ ಸ್ನೇಹ ಸಂಬಂಧ ಎಲ್ಲವೂ ಕೂಡ ಭಾಳ ಗಟ್ಟಿಯಾಗಿರುವಂಥದ್ದು ಇವರ ವಿಚಾರದಲ್ಲಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಏನೇ ಜಗಳ ಕಿತ್ತಾಟ ಮಾಡಿಕೊಂಡ್ರೂ ಕೂಡ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ರು. ಇವರ ಆತ್ಮೀಯತೆಗೆ ಎಡಿ ಜಡ್ಜಸ್ ಆಗಿರ್ಬೋದು, ಸ್ವತಃ ಸ್ಟಾರ್ ನಟ ಆಗಿರುವಂಥ ಕಿಚ್ಚ ಸುದೀಪ್ ಅವರೇ ಹಾಡಿ ಹೋಗಲಿರುವಂಥ ಸನ್ನಿವೇಶವನ್ನು ಕೂಡ ನೋಡಿದ್ದೀವಿ. ಆದರೆ ಬಿಗ್ ಬಾಸ್ ಮನೆಯಲ್ಲೇ ಎಷ್ಟೇ ತುಂಟಾಟ ಮಾಡಿದರೂ ಅವರ ಆಟ ರೂಲ್ಸನ್ನು ಅರ್ಥ ಮಾಡಿಕೊಂಡವರು ಇವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಗಿಲ್ಲಿ ಮಠ ಕಾವ್ಯ ಅವರ ಫ್ಯಾಮಿಲಿಯವರು ಏನಾದರೂ ಒಂದು ಮನಸ್ಸು ಮಾಡಿ ಇಬ್ಬರ ನಿರ್ಧಾರವನ್ನು ಬದಲಿಸಿದರೆ ಇವರಿಬ್ಬರು ಕೂಡ ಮದುವೆ ಆಗುವ ಸಾಧ್ಯತೆ ಕೂಡ ಇದೆ. ಸೊ ಕಾದು ನೋಡಬೇಕು, ಅಲ್ಲಿವರೆಗೂ ಇವರ ಮಾತು ಶೈಲಿ ಏನಿರುತ್ತೆ ಅನ್ನೋದನ್ನು. ಸದ್ಯ ಇವರ ಕುಟುಂಬಸ್ಥರು ಕೂಡ ಈ ಜೋಡಿಯನ್ನು ಹೊಗಳಿದ್ದಾರೆ, ಸಖತ್ತಾಗಿದ್ದಾರೆ. ಇಬ್ಬರು ಕೂಡ ಇವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಸಖತ್ತಾಗಿ ಕೆಲಸವನ್ನು ಮಾಡ್ತಾರೆ. ಇವರಿಬ್ಬರು ಕೂಡ ಮದುವೆ ಆದರೆ ಚೆನ್ನಾಗಿರ್ಬೋದು ಅನ್ನೋದು ಅಭಿಮಾನಿಗಳದ್ದು ಒಂದು ಆಸೆ ಕೂಡ ಇದೆ. ಕಾದು ನೋಡಬೇಕಿದೆ. ಮತ್ತು ಅಭಿಮಾನಿಗಳೆಲ್ಲರೂ ಕೇಳುವುದಂತಹ ಒಂದು ಪ್ರಶ್ನೆ, ಮದುವೆ ಆಗವ ಯಾವಾಗ ಅಂತ. ಆ ಮದುವೆ ಆವಾಗ ಅನ್ನುವಂಥ ಪ್ರಶ್ನೆಗೆ ತಕ್ಕ ಉತ್ತರ ಆದಷ್ಟು ಬೇಗ ದೇವರು ನೀಡಲಿ. ಇವರಿಬ್ಬರ ಮದುವೆ ಕಲ್ಯಾಣ ಆದಷ್ಟು ಬೇಗ ಆಗಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋವೊಂದನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ನೀವು ಕೂಡ ಗಿಲ್ಲಿ ನಟ ಮತ್ತು ಕಾವ್ಯ ಅಭಿಮಾನಿಗಳಾಗಿದ್ರಿ, ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿಕೊಂಡು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.